ಹಾಂ ಇಲ್ಲೇ ದೇಚಿನ. ಹಾಂ ಗೈಸ್ ನೋಡಿ ಇವಾಗ ಉಸಿರು ಹೇಳ್ಕೊಳ್ಳೋದು ಹೆಂಗೆ ಹೇಳ್ಕೊಡ್ತಾನೆ. ಹಾಂ ಒಮ್ಮಿನೊಂದ್ಸತಿ ಕೆಳಗೆ ಬಿಟ್ಬಿಟ್ಟು ನೋಡೋಣ. ಇಬ್ಬರೂ ಸಾಕತ್ತೆ ರಿಚರ್ಡ್ ಪಾರ್ಕರ್ ಅಂತ ನಿನಗೆ ಅವು ಗಾಜಿನ ಬಳೆ ತೋರಿಸ್ಬಿಟ್ಟು ಡ್ಯಾನ್ಸ್ ಮಾಡಿಸ್ಬೇಕಣಲ್ಲ. ವಾವ್ ಸಕ್ಕತ್ತಾಗೈತೆ. ಡ್ಯಾಮ್ ಗುಡ್. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ನಾವಿವತ್ತಿದ್ದೀವಿ ರಮೇಶ್ ಅಣ್ಣನ ಫಾರ್ಮ್ ಹೌಸ್ನಲ್ಲಿ. ಸೊ ಇವಾಗ ನಾವು ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾವನೆ ನಮ್ಮ ತೇಜಕುಮಾರ್ ಅವರು. ಯಾವ ಜಾಗ ಅಂತ ಗೊತ್ತಿಲ್ಲ ನನಗೆ. ತೇಜ ಹಾಂ ಇವತ್ತು ಫಾರೆಸ್ಟ್ ಒಳಗಡೆ ಏನಾಯ್ತು? ಓ ನವಿಲ್ಗರಿ, ಥ್ಯಾಂಕ್ ಯು ಸೊ ಮಚ್. ರಮೇಶಣ್ಣ ಹಿಂಗೇ ಹೋದ್ರೆ ಎಲ್ಲಿ ಹೋಗ್ತೀವಿ? ಜಿಂಕ ಆಯಿತು. ಬಟ್ ನಮ್ಮ ಕಣ್ಣಿಗೆ ಜಿಂಕ ಕಾಣುತ್ತಿಲ್ಲೋ ಗೊತ್ತಿಲ್ಲ, ನೋಡುವ. ಹೋಗ್ತಾ ಇದೀವಿ ಒಳಗಡೆ ಹೋಗ್ತಾನೇ ಇದ್ದೀವಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ. ಏನ್ರಿ ಮಿಸ್ಟರ್ ತೇಜು, ಯಾವ ಕಡೆಗೆ ಅಂತ ಹೋಗ್ತೀವಿ ಗೊತ್ತಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಓಕೆನಾ? ಹೋಗ್ಬಿಡ ಅನಿಸ್ತಾ ಇದೆ. ಹೋಗ್ಬಿಡು. ಹಾಕ್ಬಿಟ್ಟ ದೇವರು. ಇವತ್ತು ಗಿಲ್ಲಿ ಏನ? ಇವತ್ತು ಗಿಲ್ಲಿ ಗೆಲ್ಲೋದು ಗಿಲ್ಲಿ ಗೆಲ್ಲೋದು ಪಕ್ಕ. ನಿನಗೆ ಅವು ಗಾಜಿನ ಬಳೆ ತೋರಿಸ್ಬಿಟ್ಟು ಡ್ಯಾನ್ಸ್ ಮಾಡಿಸ್ಬೇಕಣಲ್ಲ. ತೇಜಿಂಗೆ ಅಲ್ಲ ಕಣ, ಅದೇನೆ ಇವಾಗ ಒಂಚೂರು ಹೊಟ್ಟೆ ಕರ್ಗೋತ್ತಲ್ಲ, ಅದಕ್ಕೆ ಕರ್ಕೊಂಡು ಹೋಯ್ತವನೆ. ನಿಜ ಬೌಟರ್ ತಿರುಗಿ ವಾಪಸ್ ಹೋಗೋಣ. ಆದರೂ ಈ ಕಾಡೊಳಗಡೆ ಓಡಾಡ್ತಾ ಇದ್ರೆ ಒಂಥರ ಖುಷಿ ಅನ್ನಿಸ್ತಾ ಇದೆ. ನನಗಲ್ಲ ಕಣಪ್ಪ, ನಿನಗೆ ಹಂಗೆ ಅನ್ನಿಸ್ತಿರ್ಬೇಕು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಉಮೇಶ ಆಗ್ಲೋ ಈಗಲೋ ಅನ್ನಂಗೆ ಕಾಣ್ತವನೆ. ಯಾಕೆ ಉಮೇಶ ಏನಾಯ್ತಾ? ಹಾಂ ಹೋಗ್ಬಿಡ್ಲ ಅನ್ನಿಸ್ತಿದ್ಯಾ? ಎಲ್ಲಿಗೆ ಹೋಗ್ಬಿಡ್ಲ ಅನ್ನಿಸ್ತಿದೆ? ಗೈಸ್ ನಾವಿರುವಂತಹ ತೋಟದ ಮನೆ ಇದೇನೆ, ಫಾರ್ಮ್ ಹೌಸ್. ಏನು ಸಕ್ಕತ್ತಾಗಿದೆಯಲ್ಲ. ಇಂಥ ತೋಟದ ಮಧ್ಯೆ ಇಂಥ ಫಾರ್ಮ್ ಹೌಸ್ ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇಲ್ಲಿ ಥರ ಚೆನ್ನಾಗಿದೆ ಇಲ್ಲಿ ವೆದರು. ಹಾಗೆ ಈ ಮನೆಯೂ ಕೂಡ ಸಕ್ಕತ್ತಾಗೈತೆ, ಸಿಂಪಲಾಗಿ. ಇವತ್ತಿನ ದಿನ ಇಲ್ಲೇ ಕಳೆಯೋದು, ನಾಳೆ ಎದ್ದು ವಾಪಸ್ ಮನೆ ಕಡೆ ಕೊಡೋದು. ಮನೆ ಹಂಗೆ ಲೈಟಾಗಿ ಮನೆ ತೋರಿಸ್ತೀನಿ ಅಂತ ಹೇಗಿದೆ ಅಂತ. ಲಾಕ್ ಆಗಿಬಿಟ್ಟಿದ್ದಾರಾ? ಓಹ್ ಓಪನ್ ಇದೆ. ದೇವ್ರ ಮನೆ, ಹಾಲು, ಹಾಗೆ ಇಲ್ಲಿ ರೂಮು. ಮಲ್ಕೊಂಡಿರ ಸಾ? ವೆರಿ ನೈಸ್. ಹಾಗೆ ಇಲ್ಲಿ ಬಂದರೆ ಕಿಚನ್. ಏಯ್ ಸರಿ ಬರೋ ಉಮೇಶ. ಏನ್ರಿ? ವಾಟ್ರ್ ಬಾಟ್ಲು. ಮನೆ ರೂಮ್ ಥರ ಇರುವಂಥ ಶೌಚಾಲಯ. ಹಾಗೆ ಇಲ್ಲಿ ಬಂದರೆ ಪಾಪ ನೋಡ್ಕೊಳ್ಳುವಂತಹ, ಇಲ್ಲಿ ತೋಟ ನೋಡ್ಕೊಳಕ್ಕಿರುವಂಥವ್ರಿಗೆ ಇದು ಜಾಗ. ಹಾಂ ಸಖತ್ತಾಗಿದೆ. ನಾವು ಒಳಗಡೆ ಎಲ್ಲ ರೌಂಡ್ ಸಾಕ ಬಂದು ತೋಟದೊಳಗೆ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡ್ಕೊಂಡು ಇವಾಗ ಭದ್ರಾ ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಸ್ಕೆಚ್ ಹಾಕ್ತಿದ್ದೀವಿ. ಇನ್ನೂ ಫೈನಲ್ ಆಗಿಲ್ಲ. ಫೈನಲ್ ಆದ ತಕ್ಷಣ ಹೊಡೋದೆ. ನನ್ನ ಮಗ ನೋಡಿ ಅಲ್ಲಿ ಗನ್ ಹಿಡ್ಕೊಂಡೊಳ್ಳೆ ಪಬ್ಜಿಲಿ ಆಡೋ ಥರ ಆಡ್ತಿದ್ದಾನೊಳ್ಳೆ. ಇದೆ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೇಜ ಅದು ನೋಡು ತೇಜ ಅವನ್ನ ಹೆಂಗೆ ಆಡ್ತಾವ ನೋಡು. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ. ಐದು ನೀ ಸತ್ತೋಗ್ಲ ಕರಿಯಾ ಅವ್ನು ಶೂಟ್ ಮಾಡ್ತೀನಿ ಅಂತಾನೆ. ರಮೇಶ್ ಶೂಟ್ ಮಾಡ ಕರೆಕ್ಟಾಗಿ ನನ್ನ ಕಡೆ. ಗೈಸ್ ಇವಾಗ ಇಷ್ಟು ತನಕ ಪಾರ್ಟಿ ಮಾಡ್ತಾ ಇದ್ದು, ಪಾರ್ಟಿ ಮಾಡೋದ್ಮೇಲೆ ನಮ್ಮ ಅಜ್ಜಿಗೆ ಸ್ವಲ್ಪ ಬಿಕ್ಲಿಕ್ಕೆ ಬಂದೈತೆ. ಸೊ ಅದಕ್ಕೆ ಇವಾಗ ಬಿಕ್ಲಿಗೆ ಹೋಗೋದಕ್ಕೆ ನಮ್ಮ ರಮೇಶ್ ಅಣ್ಣ ಒಂದು ಮೆಡಿಸನ್ ಕೊಡ್ತಾವನೆ. ಏನ್ ಮೆಡಿಸನ್ ಅಂತವ ಗೊತ್ತಿಲ್ಲ, ಇವಾಗ ನೋಡಿ ಅವ್ನು ಹೇಳ್ಕೊಡ್ತಾನೆ, ಅದನ್ನ ನಮ್ಮ ಅಜಯ್ ಮಾಡ್ತಾನೆ ಇವಾಗ. ಗೈಸ್ ನೋಡಿ ಇವಾಗ ಉಸಿರು ಹೇಳ್ಕೊಳ್ಳೋದು ಹೆಂಗೆ ಹೇಳ್ಕೊಡ್ತಾನೆ. ರಮೇಶ ನಿನ್ನಾಗ ಮಾಡು. ಗೈಸ್ ನೋಡಿ ಇವಾಗ ಉಸಿರು ಹೇಳ್ಕೊಳ್ಳೋದು ಹೇಳ್ಕೊಡ್ತಾನೆ ನಮ್ಮ ರಮೇಶಣ್ಣ. ಬಿಡು ನೀನು ರಮೇಶನ ಹೇಳ್ಕೊಟ್ಟ ಕೇಳಲ್ಲ, ಬಾಯಲ್ಲಿ ಹೇಳ್ಕೊಂಡು. ಹೇಳ್ತೀನಮ್ಮೆ ನಿನ್ನ ಮಗನ್ನ ಅಡ್ಡ ಸೀಳ್ಬಿಡ್ತೀನಿ. ಆಯ್ತು ನೋಡು. ತಸ್ತು ಮಗನೇ ಹೋಗ್ಬಿಡ್ತಾರೆ ಅನ್ಸುತ್ತೆ. ದೇವ್ರು ಹಾಕ್ಬಿಟ್ಟ. ಅಲ್ಲಿ ಮಂತ್ರವಾದಿಗಳು ಹೇಳ್ತಿದ್ದಾರೆ, ವೆಯ್ಟ್ ಮಾಡಿ. ಅಷ್ಟೇ. ಗೈಸ್ ನಾವು ಇವಾಗ ಇದೀವಿ ಶಿವಮೊಗ್ಗ ಮೃಗಾಲಯ ಝೂ ಕಣ ಮಾರಾಯ. ಸಫಾರಿ ಒಳಗಡೆ ಹೆಂಗೆ ಹೋಗೋದಕ್ಕೆ? ಹುಷಾರು ಬ್ರೂ. ನಾವು ಇವಾಗ ಈ ಕಾಡು ಒಳಗಡೆ ಹೋಗ್ತಾ ಇದೀವಿ. ಏನ್ಮಾ 30 ಕಿಲೋಮೀಟ್ರು. ಹಾಂ, ಓ ಇಲ್ಲಿ ಟಿಕೆಟ್. ಆವಾಗಲೇ ಬಂದ್ರಲ್ಲ. ಓ KSRTC ಬಸ್ಗಳೆಲ್ಲ ಇಲ್ಲಿ ಎಷ್ಟೊಂದು ಜನ ಬಂದವರ. ಹೌದು ಕಣಯ್ಯ, ಝೂ ಅಂತೆ ಶಿವಮೊಗ್ಗದ್ದು. ಸಫಾರಿ ಹೋಗೋಣ ಅಂತ ಬಂದಿದ್ದೀವಿ ನಾವು ಇವಾಗ ಶಿವಮೊಗ್ಗಕ್ಕೆ. ಏನ ಇಲ್ಲೇ ರೆಡಿಯಾಗಿ ನಿಂತಿದೆ ಜೀಪ್ ಕೂಡ ಸಫಾರಿ ಹೋಗಲಿಕ್ಕೆ. ಅವ್ರು ಯಾವಾಗ ರೆಡಿಯಾಗಿರ್ತಾರೆ, ನಾವು ಇದೇ ಜೀಪಲ್ಲಿ ಹೊರಡಬೇಕು. ಶಿವಮೊಗ್ಗ ಝೂ. ಬಟ್ ಸ್ವಲ್ಪ ಇಲ್ಲಿ ಪ್ರಾಣಿಗಳನ್ನ ವೈಲ್ಡಲ್ಲಿ ಬಿಟ್ಟಿರ್ತಾರೆ ಅಷ್ಟೇ, ಝೂಲಿ ಕೂಡ ಹಾಕಿರಲ್ಲ. ಗೈಸ್ ಇಲ್ಲಿ ಟಿಕೆಟ್ ತಗೊಂಡು ಗಾಡಿ ಮಾಡಿಕೊಂಡು ಒಳಗಡೆ ಹೋಗಬೇಕು. ಸಪ್ರೇಟ್ ಗಾಡಿ ಆದರೆ 3,000 ಆಗುತ್ತಾ? ಹಾಂ, ಅಲ್ಲ ಕಾರ್ ಇದು ದೊಡ್ಡ ಗಾಡಿ ಇದೆ ಅದು. ಓ ಅದೇ ಟಿಕೆಟಲ್ಲೇ ಹೋಗ್ಬೋದಾ? ಯಾವ ಕಡೆ ಅದು ಝೂ ಇರೋದು? ಎರಡಕ್ಕೂ ಹೋಗ್ಬೋದಾ ಒಂದೇ ಟಿಕೆಟಲ್ಲಿ? ಹಂಗಾರೆ ಆಗುತ್ತೆ. ಇವಾಗ ನಾವು ಹೋಗ್ತಿರೋದು
ಅಲ್ಲಿ ಸಿಂಗಲ್ ಇದೆಯಲ್ಲ, ಇದೇ ಗಾಡೀಲಿ ಇವಾಗ ಹೋಗ್ತಿರೋದು ನಾವು. ಉಮೇಶ, ಇದೇನ ಲಾಸ್ಟಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಒಳಗಡೆ ಹೋಗಂಗಿಲ್ಲ ಕಣೋ ವಿತೌಟ್ ಪರ್ಮಿಷನು. ನೋಡಿ ಜನ ರಶ್ ಇದ್ರೆ ಈ ಥರ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಡೋಗ್ಬೇಕು ಟಿಕೆಟ್ನೆಲ್ಲ. ನೋಡೋಣ ನಮ್ಮ ಕಣ್ಣಿಗೆ ಕಾಣ್ತದ ಪ್ರಾಣಿಗಳು ಅಂತ. ಸೊ ನಮ್ಮ ವೆಹಿಕಲ್ ರೆಡಿ ಇದೆ, ಹಾಗೆ ನಾವು ಕೂಡ ರೆಡಿ ಇದ್ದೀವಿ ಗೈಸ್. ನಮ್ಮ ಗಾಡಿ ಡ್ರೈವರ್ ಇವರೇನೆ. ಅಣ್ಣ ನಿಮ್ಮ ಹೆಸರು? ಮದನ್ ಅಂತ. ಇವಾಗ ನಾವು ಜಿಂಕ ನೋಡುವ. ಜಿಂಕ ಹೋಗೋ. ನೋ ನೋ ಟಾಪಲ್ ಕುರಿ. ಬಾಯಕ ಇವಾಗ ಫುಲ್ಲು ಟಾಪಲ್ಲಿ ಇದೀವಿ ನಾವು. ಬೆಕ್ಕು ಇಲ್ಲ ಬಟ್ಟೆ ಅಂದ್ರೆ ಫಾರೆಸ್ಟ್ ಕಾಮಿಡಿ ಓಪನ್ ಫಾರೆಸ್ಟ್ ಬಿಟ್ಟಿರ್ತಾರೆ ಇಲ್ಲ, ಇವಾಗ ಹೋಗ್ತಿರೋದು ನಾವು ಓಪನ್ ಅಲ್ಲ, ಕೂಡಾಕಿರತಕ್ಕ. ನಮ್ಮ ಅದೃಷ್ಟ ಇದ್ರೆ ಎಲ್ಲ ಪ್ರಾಣಿಗಳು ಸಿಗ್ತವೆ ನೋಡ್ಲಿಕ್ಕೆ. ಇಲ್ಲ ಅಂತ ಅಂದ್ರೆ ಯಾವ ಪ್ರಾಣಿಗಳು ಸಿಗಲ್ಲ. ಓ ಜಿಂಕಲೇ ಜಿಂಕ ಓಡ್ತಕ್ಕಣೆ ನೀವು ಮಾತಾಡಿದ್ರೆ ಅದು ಉಮೇಶ್ ನೋಡಿ ಓಡೋದು. ಆದರೆ ಕೃಷ್ಣ ಮೃಗ. ಹಾಂ 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 ಓಕೆ ಓಕೆ. ಲೆಫ್ಟಲ್ಲಿ ಬ್ಲೂ ಬುಲ್. ಉಮೇಶು ನೀಟಾಗಿ ವಿಡಿಯೋ ಮಾಡ್ಕೊಂಡು ಕಳಿಸ್ರಿ ನಮಗೆಲ್ಲನೂ. ಹ್ಞೂ ಮಾಡ್ತೀನಿ ಕಣ. ಹ್ಞೂ ಹೇಳ್ತೀವಿ, ಅವ್ರಿಗೆ ಹೇಳ್ತಿಲ್ವಾ ಬ್ಲೂ ಬುಲ್ ಅಂತ ಹೇಳ್ತಿರೋ, ಕೇಳಿಸ್ಕೊತಿಲ್ವಾ? ಎಲ್ಲ ಟ್ವಿನ್ಸೇನಾ? ಹಂಗೆ ಓಡ್ದ ಚೆನ್ನಾಗೈತೆ. ಹಾಂ ಸಖತ್ತಾಗಿದೆ. ಬ್ಲೂ ಬುಲ್ಲು ಕರೆಕ್ಟ್ ಹೆಂಗೆ ಚೆನ್ನಾಗಿ ನೋಡಿ. ಬ್ಲೂ ಬುಲ್ ಸಾಂಬಡಿ ಇದು ಸಖತ್ತಾಗೈತಿ. ಮೂವಿ ಐತಿದ್ರ ಮೇಲೆ ಒಂದು ನೋಡಿ ಸೈಡ್ ಬರೀ ಒಂದು ನಿಮಿಷ. ಎಂತ ಏನು ಮೂವಿ ಹೆಸರು? ಹಾಂ ಅದು ಅದಾಗೆ ಬಿದ್ದೋಗುತ್ತಲ್ಲ. ಇದು ಮೋಸ್ಟ್ಲಿ ಏಜ್ ಆಗಿರೋದಲ್ಲ ಇದು. ಹಾಂ ಹಾಂ ಬಜ್ಜಲ್ಲಿ ಓಡಾಡ್ಕೊಂಡು ಬಂದಿರೋದು. ಅಷ್ಟು ಹೈಟ್ ಬೆಳೆಯುತ್ತೆ ಅದು. ಆಮೇಲೆ ಮರಕ್ಕೆ ಗುದ್ದಿ ಗುದ್ದಿ ಅದೇ ಕೆಡ್ಕೊಳ್ಳುತ್ತೆ ಅನ್ಸುತ್ತಲ್ಲ. ಓಕೆ ಓಕೆ. ಏನ ಮಾಸ್ತಿ ಹುಡಿ ಮಸ್ತಿ ಗುಡಿ ಹುಲಿ. ನಾವು ಇವಾಗ ಹಾಂ ಒಂದು ಕ್ಲೋಸ್ ಆದಮೇಲೆ ಒಂದು ಓಪನ್ ಅಲ್ಲ. ಸೇಫ್ಟಿ ಇರ್ಬೇಕಲ್ಲಪ್ಪ. ಅವಕ್ಕೂ ಸೇಫ್ಟಿ ಇರಬೇಕು, ನನಗೂ ಇರಬೇಕಲ್ಲ. ಕಂಡುಬಿಡುತ್ತೀವಿ ಅದು. ಏನು ತಲೆ ಕೆಡಿಸ್ಬೇಡ, ಡೋರ್ ಹಾಕಿದ ತಕ್ಷಣ ಅದು. ಏನೋ ಗೇಟ್ ತೆಗೆದು ಕೈ ಹಾಕ್ತೀನಿ ಅಂತಿದ್ದಿಲ್ಲ, ನಾವು ಗೇಟ್ ಹಾಕಿದ ತಕ್ಷಣ ಸರ್ ಇಲ್ಲಿ ಯಾವ್ದಾದ್ರು ಪ್ರಾಣಿಗಳು ಈ ಥರ ಸ್ಟಾಫ್ ಮೇಲೆ ಏನಾದ್ರು ಅಟ್ಯಾಕ್ ಮಾಡಿರೋದು ಆ ಥರ ಏನಾದ್ರು? ನೀವು ಬಾಯಿ ಹಾಕಿದ್ರೆ ಒಂದು ಮಾಡ್ಬೋದು. ಅದೃಷ್ಟ ಚೆನ್ನಾಗಿದೆ. ಏನು ಸೈಡಿ ಬರೀ ಕೂಡ ಸೈಡಿ ಬರೋ. ವಾವ್ ವಾವ್ ವಾವ್. ಎರಡೂ ಇಲ್ಲ ಅವನು ಕೈ ಹಾಕಿ ಹೊಡಿತೀನಿ ಇಲ್ಲಿ ತೆಗಿರಿ. ಮಾಡ್ತಾರೆ ಅಲಾಡ್ತಾವ. ಶ್ರಾವಣಿ ಮತ್ತೆ ಈ ಕಡೆದು ವಿಕ್ರಮ. ವೈಟ್ ಕಲರ್ ಇರೋದು ವಿಕ್ರಮ, ಆ ಕಡೆ ಶ್ರಾವಣಿ. ಟೈಗರ್ ಸ್ಪಾಟ್ ಆಯಿತು ಗೈಸ್. ಆ ಕಡೆ ಬಿದ್ದು ದಿನ ನೋಡಿ ಎಬ್ರಿಸೋಲ್ಲ ಸರ್. ಅದು ನೋಡಿ ಸರ್ ಏನು ಸ್ಟ್ರಕ್ಚರ್ ಐತೆ. ಸಕ್ಕತ್ತಾಗೈತೆ.
ಹಾಕ್ಬೇಡ ಬಿತ್ತು ಅಂತಾರೆ ಯಾರು ಹಿಡಿಯಲ್ಲ ಇದೆ ಹಿಂಗೆ ಮಲ್ಕೊಂಡೈತದು. ಫೀಮೇಲ ವೈಟ್ ಕಲರ್ ನಾಯಿ ಮರಿತರ ಕರಿತಾವನೆ. ಸೈಕ್ ಸೈಕ್. ಒಮ್ಮಿನೊಂದ್ಸತಿ ಕೆಳಗೆ ಬಿಟ್ಬಿಟ್ಟು ನೋಡೋಣ. ಇಬ್ಬರೂ ಸಾಕತ್ತೆ ರಿಚರ್ಡ್ ಪಾರ್ಕರ್ ಅಂತ ಎಲ್ಲ ಹಂಗೆ ಹಸ್ಕೊಬಿಡು ತುಮೇಶ. ಶುದ್ಧತೆ ಇರೋರಿಗೆ ಏನು ಮಾಡಲ್ಲ. ಅಯ್ಯೋ 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 ನಿನ್ ಶುದ್ಧತೆ ನಾನು ನೋಡಿಲ್ಲಪ್ಪ. ಇಳ್ಸಿ ತಳ್ಬಿಟ್ಟು ಒಳಗೆ ಬಾಗ್ಲಕ್ಕ ಬಿಡೋಣ. ಐದೇ ಟೈಗರ್ ಬ್ರೋ ಇರೋದು ಇಲ್ಲಿ. ಸರ್ ಲಯನ್ಗೆ ಫ್ರೀ ಆಗಿಬಿಟ್ಟಿಲ್ವಾ? ಒಂದೊಂದು ಟೆರಿಟರಿ ಮಾಡ್ಬಿಟ್ಟು ಬಿಟ್ಟಿರ್ತಾರೆ. 10 years ಇದಕ್ಕೆ. ಓಕೆ, ಇದು ಫೀಮೇಲ್ ಅಲ್ಲ? ಕಣ್ಣಲ್ಲಿ ನೋಡ್ಕೊಳ್ಳಿ ಎಷ್ಟು. ಐ ಸೌಂಡು ಏನಿದ್ರ ಹೆಸರು? ರೋಹಿಣಿ. ಐ ಗುರ್ರ ಅಂತ ಇದೆ. ಏಯ್ ರೋಹಿಣಿ, ಅದೇ ಈ ಕಡೆ ತಿರ್ಕೊಂಡು ಕೂತ್ಕೊಂಡಿದ್ರೆ ಸಾಕು. ಯಪ್ಪ ಬ್ರದರ್ ಒಂಚೂರು ಮುಂದಕ್ಕೆ. ಹಾಂ ಸಾಕು ಸಾಕು. ಹೆಂಗೈದು ಗುರಿದು ಪೌಂಡು. ಹ್ಞೂ 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 ಸಖತ್ತಾಗೈತೆ. 4 ವರ್ಷದ ಭದ್ರಾ. ಭದ್ರಾ ಭದ್ರಾ ಅಂತ ಇದ್ರ ಹೆಸರು. ಹಾಂ ಇಲ್ಲೇ ಇದೆ ಚಿನ್ನ. ಏನು ಸೈಕ್ ಪೋಸ್ ಕೊಡ್ತಾ ಇದೆ ಗುರಿದು. ಏಯ್ ನೆಕ್ಸ್ಟ್ ಲೆವೆಲ್ ಚಿನ್ನ ನೀನು. ನಮ್ಮ ಕಡೆ ನಾನು ಕೂದಲು ಬಿಟ್ಟು ಸೇಮ್ ಲೈನ್ ತರ ಸಿಂಹ ಇದೇಳೋ ಸಿಂಹ ಧರ್ಮ ಅಂತನಾ? ಗುಡ್ ಮಾರ್ನಿಂಗ್ ಧರ್ಮ ಮಧ್ಯಾಹ್ನ ಇದೆ. ಕೈ ತೆಗೀರಿ. ಇದು ಯಾವುದು ಬ್ರೋ? ಫಿಮೇಲು ಸುಷ್ಮಿತಾ. ಧರ್ಮ ಹಿಂಗೆ ಮಲ್ಕೊಂಡವನೆ ರೋಡಲ್ಲೇ. ಹೀರೋ ಹೀರೋ ಸಕ್ಕತ್ತಾಗಿ ಗೊಂಬೆ ಬಿದ್ದಂಗೆ ಐತದ ಅಲ್ವಾ ಬ್ರೋ? ಇದು ಯಾವ್ದ್ರದ್ದು? ಭಾರತದ ಕಾಡ್ಕೋಣ ಸಫಾರೀಸ್ಗೆ ಸ್ವಾಗತ. ಬಾಹುಬಲಿ ಇನ್ಯಾದ್ರಲ್ಲೂ ಅಲ್ವಾ? ಹಾಲು ಕರಿಬೇಕಾ? ಮಿತು ನಿಂತರನೇ ಬಾಡಿ ಶೇಪ್ ಬರ್ಸಿತ್ತಲ್ಲ, ಜಿಮ್ ಗಿಮ್ಮಿಗೆ ಹೋಗುತ್ತೆ ಕೇಳ ಅಲ್ವಾ? ಇವನ್ನ ಹುಲಿ ಶಿಕಾರಿ ಮಾಡ್ತಾರೆ. ಹೆವಿ ಕಷ್ಟ ಇದು ಮಾಡಬೇಕಾದ್ರೆ. ಸಫಾರಿ ಮುಕ್ತಾಯವಾಗಿತ್ತು. ಡೈರೆಕ್ಟಾಗಿ ಇನ್ನು ಝೂಗೆ ಹೋಗ್ಬೇಕಷ್ಟೇ. ಇವಾಗ ಒಳಗಡೆ ಎಂಟ್ರಿ. ಜನ ಕೇಳಕತ್ತಿದ್ರು ಸರ್ ಅಂತ ಹೇಳ್ಬೇಕು ಅವ್ರಿಗೆ.
ರಮೇಶಣ್ಣ ಇದ್ರ ಒಳಗ ಝೂ ಅದು ಜಿಂಕೆ ಕೊಂಬು ಕಣಲ್ಲ ಪೌಡೆ ಇನ್ನ ಹಾಂ ಜಿಂಕೆ ಕೊಂಬುಗಳು ಇದು ಮೊಟ್ಟೆ ಆಸ್ಟ್ರಿಚ್ ಮೊಟ್ಟೆಗಳು ಎಲ್ಲ ಆಸ್ಟ್ರಿಚ್ ಮೊಟ್ಟೆ ಅವುಗಳ ಮಧ್ಯೆ ಫೈಟ್ ಆಗುತ್ತೆ ಸಂಡಿ ಇದು ಇದೇನಕ್ಕೆ ಶೂಟ್ ಮಾಡ್ಕೊಂತವೆ ಅಂತಂದ್ರೆ ಅವುಗಳೆಲ್ಲ ಜಗಳ ಆಡಿದಾಗ ಅಂತಿದೆ ಅವುಗಳ ರಕ್ಷಣೆಗೆ ಇನ್ನೊಂದು ಹುಲಿ ಗಿಲಿ ಈ ತರ ಜಗಳ ಆಡಿದಾಗ ಆಯ್ತು ಬಾ ಓಲಿ ಫೈಟ್ ಮಾಡೋಕ್ಕಾಗಲ್ಲ ಬಟ್ ಇವು ಅವುಗಳಲ್ಲೇ ಮೇಲು ಫೀಮೇಲ್ ಲೆಕ್ಕಕ್ಕೆ ಫೈಟಿಂಗ್ ನಡೀತಾವೆ ಅದಕ್ಕೆ ಇದನ್ನ ಶಾರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಂತಾವೆ ಆ ಥರ. ಓಕೆ ಬ್ರೋ ಥ್ಯಾಂಕ್ ಯು ಫಾರ್ ದಿಸ್ ಇನ್ಫಾರ್ಮೇಶನ್ ಸ್ನೇಕು ಏನು ಸ್ನೇಕ್ ಇದೆ ಹೆಸರು ಹೆಂಗೆ ಬರ್ತೈತೆ ಗುರಿದು ಇಲ್ಲಿ ನೋಡಲ್ಲ ಇದೇನದು ಹೊಟ್ಟೆ ಆಯ್ತು ಏನೋ ನುಂಗೈತೆ ಕೋಳಿಯಾ ಎದಣ ಹೆಬ್ಬಾವು ಆಡು ಭಾಷೆ ಬಾವು ಇಲ್ಲಿ ಮಳೆ ಕಾಡು ಅಂತ ಉಡ ಏಯ್ ಸಕ್ಕದಾಗ ಕಾಣ್ತೈತೆ ಬರ ಇಲ್ಲಿ ಹಾಯ್ ಮಾಡ್ತೈತೆ ಲಾಸ್ಟ್ನೇ ಕರೆಯಲ್ಲಿ ಇಲ್ಲಿ ಇಲ್ಲೇ ಇಲ್ಲಿ ನೋಡ್ತೇಜ ನಾವು ಅಲ್ಲೆಲ್ಲ ನೋಡ್ದಲ್ಲಿ ಇಲ್ಲಿ ಕೆರಿತೈತೆ ಗ್ಲಾಸ್ನೇ ಯಾವ್ದಿದ ಉಡ ಮೊಸರು ಇಟ್ಕೊಂಡಿದ್ದ ಅದು ಇದು ಮಾಡಕ್ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಸಕ್ಕದಾಗೈತೆ ಬ್ಲ್ಯಾಕ್ ಕಲರ್ ಇಲ್ಲ 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 ಕೊಕ್ಕಡ ಏನಿದು ಸೈಕಾಗೈತೆ ನಾನು ರಂಗಪೇಟೆಗೆ ಹೋದಾಗ ನೋಡ್ಕೊಂಡ್ಬಂದೆ ಸರಿಯಾಗೈತೆ ಬಾಬು ಓಯ್ ಬಾಬು ಐ ಸರ್ರೇ ಬಿಡ್ಕೊಂಡಿದ್ದೀವಿ ಅದೇ ಇರೋಣ ಏಯ್ ಉಮೇಶ ಇದು ಬರೀ ಫೀಮೇಲ್ ಇದಾವೆ ಹೊಲಿಕೋಲ್ಲ ಒಂದು ಸದ್ಯ ನರಿ ನರಿ ಬ್ರೋ ಎಂತ ಹೊಂಟು ಮಾಡುತ್ತೆ ಅಂದ್ರೆ ಇದು ಇನ್ಫೋ ಇದೆ ನೋಡ್ಬೋದು ಇದು ಮಟನ್ ತಿನ್ನಲ್ಲ ಏ ಬಗಳದೇ ನಾಯಿ ಬಿಡ್ತಾರೆ ಇದು ಕೂಗ್ತವೆ ಹೋಗೋದಲ್ಲ ಬಗಳದು ಬಗಳಲ್ಲ ಇದು ಬಳ್ಳಾಗ್ತವೆ ಸೀರಿಯಸ್ ಆಗಿ ನಾನು ಅವತ್ತು ಬಂದಾಗ ಬೊಗಳುತ್ತಾ ಇದ್ವು ಸೇಮ್ ನಾಯಿ ಥರನೇ ಬೊಗಳುತ್ತಾ ಇದ್ವು ಅಂದ್ಬಿಟ್ಟು ಇಲ್ಲಿ ಒಂದು ಮಲ್ಗೈತೆ ಮಗ 10 ಸೇರ್ಕೊಂಡ್ರೆ ಒಂದು ಟೀಮ್ ಸೇರ್ಕೊಂಡ್ರೆ ಸಿಮ್ ಮಾಡಿ ಹುಲಿಗೆ ಟಾರ್ಗೆಟ್ ಮಾಡ್ತಾವಂತೆ ಇವೆಲ್ಲ ಅದು ಹೆಂಗೆ ಸಾಕತ್ತಾಗೈತಲ್ಲ ಊಟ ಟೈಮ್ ಆಯ್ತಲ್ಲ ಸಂಜೆ ಅದಕ್ಕೆ ಟಾರ್ಗೆಟ್ ಮಾಡ್ಕೊಂಡು ಬಂದೈತದು ವಿಡಿಯೋ ಮಾಡಿ ಯಾರ್ದು ತೇಜ್ ನೋಡ್ಕೊಂಡ್ ಬಂದಿರೋದು ಇನ್ನೂ 32 ಇದೆ ಗುರು ತೊಡೆ ಎಲ್ಲ ನಡುಕ್ತವೆ ಯಾರಿಗೆ ಅಲ್ಲೊಂದು ಇತ್ತಲ್ಲ ಅದತ್ತಾನೆ ಮಿತೋ ಏನು ಸಾಕದಾಗ ಕಾಣ್ತೈತೆ ಇಲ್ಲೆಲ್ಲ ಹತ್ರದಲ್ಲೇ ಕೂತಿದ್ರೆ ಚೆನ್ನಾಗಿರೋದು ಇಲ್ಲಿ ಕೂತಿರ್ಬೇಕಾಯ್ತು ಚೆನ್ನಾಗಿ ಮುಂದೆ ಬಿಟ್ಟು ಏಯ್ ಅಲ್ಲಿ ನೋಡಿಲಿ ನಾವು ಆ ಜಾಗದಲ್ಲಿ ನೋಡೋದು ಬಟ್ ಅದೇ ನಮಗೆ ನೋಡ್ತೈತೆ ಬಂದು ಊರ ಕಡೆ ಬರಲ್ಲ ಗಾಡಿ ಕುಂದಬೇಕಮ್ಮ ಅಂತ ಇವೆಲ್ಲ ಕಾಡಲ್ಲಿ ಒಟ್ಟಿಗೆ ಒಂದೊಂದೇ ಸಿಕ್ಕಾಕ್ಬಿಟ್ಟು ಬಗ್ದಾಗ್ತವೆ ಮತ್ತೆ ಏನು ಕಡಿಮೆ ರಾಶಿ ಇರ್ತವೆ ಇವೆಲ್ಲ ನಾವು ಶೆಟ್ರು ಒಂದು ಗಾದೆ ಹೇಳೋದು ಗಾಡಿ ಮೇಲೆ ಹೇಳ ಒಂದು ನಿಮಿಷ ಇರಪ್ಪ ಐಸ್ ಅವಾಗಲೇ ವೈಲ್ಡಲ್ಲಿ ನೋಡಿದ್ರಿ ಟೈಗರ್ಸ್ಗಳನ್ನ ಇವಾಗಲೂ ವೈಲ್ಡಲ್ಲೇ ನೋಡ್ತೀರಾ ಬಿಗ್ ಕ್ಯಾಟ್ ಝೋನ್ ಎಲ್ಲ ನೋಡ್ತಾ ಇರ್ತಾರೆ ನೋಡಿ ಮಂಗಗಳು ಐತೇನ್ರ
ಯಾವ ಕಡೆ ಐತೆ ಬಾಬು? ಇಲ್ಲ ಇಲ್ಲಿ 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 ಲಾಸ್ಟಲ್ಲಿ ಇದೆ. ಎಲ್ಲ ಮಲ್ಕೊಂಬಿಟ್ಟವೆ. ಇಲ್ಲೇ ಕೂತೈತೆ ಗುರು. ಇಲ್ಲ ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತವ್ರೆ ಕರಾಡಿ. ಹೆಂಗ್ ಸಖತ್ತಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ತೈತೊಳೆ ಅದು. ಎಲ್ಲ ಬಂತಾ? ಹಾಂ ಇಲ್ಲಿ 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 ಜನ ಇರ್ತವೆ ಅಂತಾನೆ ಬರಲ್ಲ ಕಡೆಗೆ. ಏನು ಸಖತ್ತಾಗಿ ಕಾಣ್ತಿದ್ದು. ಅಲ್ಲೇ ಕೂತ್ಕೊಂತ. ಹಾಂ ಹಾಂ ಮೇಡಿ ಗೊತ್ತೈತೆ. ಇಲ್ಲೊಂದು ಕುರಿತಿತ್ತು ಅದೆಲ್ಲ ಅದು ಅಲ್ಲೇ ಐತಲ್ಲ ಆ ಕಡೆ. ಇನ್ನು ಅಲ್ಲೇ ಐತೆ ಎಲ್ಲ ಐತೆ ಅಲ್ಲೇ ಮಾಡ್ಕೊಂಡೈತಲ್ಲ. ಇಲ್ಲ ಈ ಕಡೆ ಎದ್ದೋಯ್ತು. ಇಲ್ಲಿ ಇಲ್ಲಿ ಕೂತು ಇಲ್ಲೊಂದು ಕೂತಿರ್ತಾರೆ ಆ ಕಡೆ. ಅದು ಗೊತ್ತಾಯ್ತು ನೋಡಿದೆ. ಇದು ಈ ಕಡೆ ಇಲ್ಲಿ ಇಲ್ಲೇ ಒಂದು ಕೂತ್ಕೊಂಡೈತೆ. ವಾಕಿಂಗ್ ಮಾಡ್ತಾ ಇದೆ. ನೋಡುವ ಡೈರೆಕ್ಟ್ ಇಲ್ಲೊಂದು ಅಲ್ಲೊಂದು ಎರಡು ಫ್ಯಾನ್ ಥರ ಸಿಮೆಂಟ್ ಬಿಟ್ಟು ಬರ್ತಾನೆ ಇಲ್ಲ ಈ ಕಡೆ. ಜೋಕಾಲಿ ಏನೋ ಮಾಡ್ಬಿಟ್ಟು ನೀನು ಒಂದು ಕೋಳಿ ಹಿಡ್ಕೊಂಡು ಬಂದಿದ್ರೆ ಹಿಂಗೆ ಅಷ್ಟಿದ್ರು ಓಡ್ಬಿಡು. ಸಗದೈತಿ. ಇಲ್ಲೊಂದು ಎಲ್ಲ ಬರೀ ಮಲ್ಕೊಂಡೇ ಇರೋ. ಓಹ್ ಮೈಂಡ್ ಬ್ಲೋಯಿಂಗ್. ವಾವ್ ಸಖತ್ತಾಗೈತೆ. ಡ್ಯಾಮ್ ಗುಡ್. ಇವೆಲ್ಲವಾ? ಐ ಡೋಂಟ್ ಟಚ್. ಸಖತ್ತಾಗೈತೆ. ಹುಲಿ ನೋಡಯ್ಯ ಇಲ್ಲಿ. ಆ ಸೈಜಿಂದು ಹುಲಿ. ಅದಷ್ಟು ಚರ್ಮ ಇದೆ ಆ ಸೈಜಿನ ಮಾಡಿರ್ತಾರೆ ಹಂಗೆ. ಏಯ್ ನೀವೇ ಎಲ್ಲ ಸೈಟ್ ಬಂದರೆ ನೀವು ಇಬ್ಬರು ಉಲ್ಟಾ ಬರ್ತೀರ. ಯಾರು ಹೇಳಿದ್ದು ಹಿಂಗೆ ಬರಬೇಕು ಅಂತ? ಹಿಂಗೆ ಹೋಯ್ತೀವಿ. ಹೋಗಪ್ಪ ನಾವು ಹಂಗೆ. ಬಾಯಿ ಹಾಕಿದ್ರೆ ಮುಟ್ತಿದ್ದೆಲ್ಲ. ಆನೆ ಸೊಂಡ್ಲು. ಹಾಂ ಹ್ಞೂ ಸ್ಟಿಚಿಂಗ್ ಮಾಡೋದು ಸಖತ್ತಾಗೈತೆ ಹಾವು. ಅದೇ ಕಾಳಿಂಗ್ ಸ್ವಲ್ಪ ಸ್ಕಿನ್. ಹಾಂ ಇದು ಪಾದ ಆನೆದು. ಸಖತ್ತಾಗೈತೆ. ಗೈಸ್ ನೀವು ಯಾರ ಒಳಗೆ ನೋಡ್ತಿದ್ರಲ್ಲ ಇದೆಲ್ಲ ರಿಯಲ್ ಚರ್ಮಗಳದ್ದು ಪ್ರಾಣಿಗಳದ್ದು ಆರ್ಕಿಟೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಆ ಚರ್ಮಗಳು ಹಾಕಿ ಶೋ ಆಫ್ ಮಾಡಿರೋದು. ಇಲ್ಲಿ ಸಖತ್ತಾಗೈತೆ ಮಾತ್ರ. ಇಲ್ಲಿ ಫಿಶ್ ಅಕ್ವೇರಿಯಂ ಉಂಟು ಈ ಕಡೆ. ಥೂ ಸರಿಯಾಗಿ ಆಡ್ತೀರಿ ಇಬ್ಬರು. ಹ್ಞೂ ಮಂಗಗಳು ಸರಿಯಾಗಿರ. ಫಿಶ್ ಅಕ್ವೇರಿಯಂ ಇದ್ಯಾವ ಒಳ್ಳೆ ಜಿಲೇಬಿ ಮೀನು ತೆಗಿದಾವೆ. ನಮಸ್ಕಾರ. ಓಹ್ ಏನು ಫಿಶ್ ಏನು ಜಾಸ್ತಿ ಇಲ್ಲ ಇಲ್ಲಿ. ಈ ದೊಡ್ಡ ಫಿಶ್ ಮಾತ್ರ ಚೆನ್ನಾಗಿ ಮಾಡ್ಯಾರ. ಅಲ್ಲ ನೋಡಿದ್ ಐ ನೀಟಾಗಿ ಕುಡಿಯಲ್ಲ. ಇದು ಬಾಯ್ ಕಡೆಗೆ ಇಲ್ಲಿ ಮುಂದೆ ಕರ್ನಾಟಕ ಕಂಡ್ರೆ ರಾಮಕೃಷ್ಣ ಏನೋ ಕಾಣಿಸ್ತದೆ. ಅವಾಗ ಆವಾಗ ಇರಲಿಲ್ಲ ಹೆಂಗೆ ತೊಳೆದು ಸೈಕಾಗೈತೆ. ಫೋರ್ಸಲ್ಲಿ ಹೊಡಿತಾವೆ.
ಕುಕ್ಕಿರ ತೂತು ಹಾಕ್ತದೆ ಬುಲ್ಡೆ. ಇವೆಲ್ಲ 180 ಕಿಲೋಮೀಟರ್ ಸ್ಪೀಡಲ್ಲಿ ನೋಡಿ ಹಂಗೆ ಸ್ಲೈಡ್ ಆಯ್ತವೆ, ಡ್ರಿಫ್ಟ್ ಆಗ್ತವೆ. ಕಾಲದಲ್ಲಿ ಅವು ಎಲೆ ತಿಂತವೆ, ಎಲ್ಲ ಒಣಗಿ ಬಿದ್ದೋಯ್ತವಲ್ಲ ಪಾಪ, ಒಂಥರ ಹಿಂಸೆ. ಒಣಗಿರೋದೇ ತಿಂತಾವಲ್ಲ ನೋಡಿ, ಹಂಗೆ ಅಯ್ಯೋ ಅದೇನದು ನಿಜ ನೋಡು ಹೆಂಗೈತೆ. ಉಂಟು ಟೈಮ್ ಆಗಿದೆ, ಅದಕ್ಕೆ ಹೊಟ್ಟೆ ಸರಿ ಆಯ್ತು. ಸಖತ್ತಾಗೈತಲ್ಲ. ಮೊಟ್ಟೆ ಇಟ್ಟಿದಂತ ಜಲ್ಲಿ ಎಲ್ಲಿ ಮೊಟ್ಟೆ ಇಟ್ಟಿ ಮೊಟ್ಟೆ ಇಟ್ಟಿರೋದು ಇಲ್ಲೇ ಸೆಂಟ್ರಲ್ ನೀವು ಯಾಕೆ ಹಂಗೆ ಆಡ್ತಾವೆ? ಅಯ್ಯೋ ಬಾಯಿಗೆ ಕುಕ್ಕ ಕೊಟ್ರೆ ನೀನು ಇನ್ನೂ 3 ಅಡಿ ಕೆಳಗೋಯ್ತು. ಇರೋದೇ 3 ಅಡಿ. ಒಂದೇ ಒಂದು ಕುಕ್ಕ ಅಷ್ಟೇ. ಹೋಗ್ಬರ್ತೀನಿ ಹೋಗ್ಬಿಡ್ತೀನಿ. ಅವಾಗ ಭೂಮಿ ಎಲ್ಲಿ ಬರ್ತಾನೆ ಅಂತ, ಭೂಮಿ ಬರ ಭೂಮಿ ಕೆಳಗಡೆ ಹುಡುಕ್ಬೇಕಾಗತ್ತೆ. ಮಕ್ಳಿಗೆ ಆಟಾಡೋಕ್ಕೆಲ್ಲ ಇದಾವೆ. ಹುಷ ಆಟಾಡೋಗ್ಲಾ ನೀನು? ಓಹೋ ಅಡಾಪ್ಟ್ ಟು ಟ್ರಾವೆಲ್. ಓಹೋ ಹಿಂಗೆಲ್ಲವ? ಕರೆಕ್ಟ್ ಒಂದು ರೌಂಡ್ ಸುತ್ತಾಡ್ಕೊಂಬಂದಲ್ವಾ? ಓಹ್ ನೀನು ಹೋಗ್ಬಿಡು ಆಟಾಡೋಕ್ಕೆ. ಗೈಸ್ ನೋಡಿದ್ರಲ್ಲ ಹೇಗಿತ್ತು ಝೂ, ಕಮೆಂಟ್ ಮಾಡಿ. ಹಾಗೆ ಸಫಾರಿ ಕೂಡ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣಂತೆ. ಸೊ ಅಲ್ಲಿವರೆಗೆಲ್ಲ ವೀಕ್ಷಕ ಬಾಯ್. ನಮ್ಮ ಚಾನಲ್ನ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.